ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ನಾವು ವಸಂತ ಪಂಚಮಿ ಎಂದು ಅಂದರೆ ನಾಳೆ ಬುಧವಾರ ಬರುವ ಒಂದು ವಸಂತ ಪಂಚಮಿ ಎಂದು ಒಂದು ಪರಿಹಾರವನ್ನು ಮಾಡ್ಕೋತಾ ಇದ್ದೀವಿ. ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಇರುವ ಒಂದು ತೊದಲಿಕೆಯನ್ನು ಒಂದು ಗುಣಪಡಿಸಬಹುದು. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಸಂತ ಪಂಚಮಿ ಹಬ್ಬವನ್ನು 2024 ಫೆಬ್ರವರಿ 14 ಆಚರಿಸಲಾಗುತ್ತದೆ. ಸರಸ್ವತಿ ದೇವಿಯು ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಜನಿಸಿದಳು. ತಾಯಿ ಸರಸ್ವತಿಯ ಆಶೀರ್ವಾದದಿಂದ ಬುದ್ಧಿವಂತಿಕೆ, ಉತ್ತಮ ಮಾತು ಮತ್ತು ಕಲೆಗಳನ್ನು ಪಡೆಯುತ್ತಾರೆ. ಸರಸ್ವತಿ ದೇವಿಯ ಅನುಗ್ರಹದಿಂದ ಕಲೆ, ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಎಂದು ನಂಬಲಾಗಿದೆ. ಶಾಸ್ತ್ರಗಳ ಪ್ರಕಾರ ವಸಂತ ಪಂಚಮಿಯಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡಬೇಕು. ವಿಶೇಷವಾಗಿ ಮಕ್ಕಳು ಇದನ್ನು ಮಾಡುವುದರಿಂದ ಸರಸ್ವತಿ ದೇವಿಯು ಅವರ ಜೀವನದುದ್ದಕ್ಕೂ ಆಶೀರ್ವದಿಸುತ್ತಾಳೆ. ಜೀವನದ ಪ್ರತಿ ಹಂತದಲ್ಲಿ ಯಶಸ್ಸನ್ನು ಅವರು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ತಪ್ಪದೇ ಈ ಕೆಲಸಗಳನ್ನು ಮಕ್ಕಳ ಕೈಲಿ ಮಾಡಿಸಿ. ಇನ್ನು ಓದುವುದರಲ್ಲಿ ಆಸಕ್ತಿ ಇಲ್ಲದೆ ಪದೇ ಪದೇ ವಿಚಲಿತರಾಗುವ ಮಕ್ಕಳೊಂದಿಗೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿ ಪೂಜೆಯನ್ನು ಮಾಡಿಸಬೇಕು. ವಸಂತ ಪಂಚಮಿಯಂದು ಮಕ್ಕಳ ಕೈಯಿಂದ ಸರಸ್ವತಿಗೆ ಹಳದಿ ಹೂಗಳು, ಹಣ್ಣುಗಳು ಮತ್ತು ಬೆಲ್ಲದ ಅನ್ನವನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಸರಸ್ವತಿ ದೇವಿಯು ಪ್ರಸನ್ನಳಾಗುತ್ತಾಳೆ. ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ವೃದ್ಧಿಸುತ್ತಾಳೆ. ಹಾಗೆ ಮಕ್ಕಳ ಮೇಲೆ ಸರಸ್ವತಿ ದೇವಿಯ ಆಶೀರ್ವಾದ ಸದಾ ಇರುತ್ತದೆ. ಇದು ಅವರ ಅಧ್ಯಯನದಲ್ಲಿ ಕೂಡ ಉತ್ತಮ ಸಾಧನೆಗೆ ಮಾಡಲು ಒಂದು ನೆರವಾಗುತ್ತದೆ. ಸರಸ್ವತಿಯ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತದೆ. ವಸಂತ ಪಂಚಮಿಯಂದು ಸರಿಯಾಗಿ ಮಾತನಾಡಲು ಅಥವಾ ಬರೆಯಲು ತೊಂದರೆ ಇರುವ ಒಂದು ಜ್ಞಾನಾರ್ಜನೆ ಮಾಡ್ತಿರ್ತಾರೆ ಮಕ್ಕಳು, ಸ್ಟೂಡೆಂಟ್ಸ್ ಏನಿರ್ತಾರೆ ಅಂಥವರಿಗೆ, ಅಥವಾ ಒಂದು ಪುಟ್ಟ ಮಕ್ಕಳು ತೊದಲು ನುಡಿ ಇರುತ್ತೆ, ಮಕ್ಕಳಿಗೆ ಸರಿಗೆ ಮಾತು ಬರ್ತಾರಲ್ಲ ಅಂಥವರು ಅವತ್ತಿನ ದಿನ ಅಂದರೆ ನಾಳೆ ಒಂದು ವಸಂತ ಪಂಚಮಿಯ ದಿನ ಒಂದು ಬೆಳ್ಳಿಯ ಪೆನ್ನನ್ನು ಅಥವಾ ನಿಮಗೆ ಸಾಧ್ಯ ಆದರೆ ಬೆಳ್ಳಿ ಪೆನ್ನನ್ನು ತಗೊಳ್ಳಿ. ಅದು ಆಗದೇ ಇದ್ದರೆ ದಾಳಿಂಬೆ ಮರದ ಒಂದು ದಾಳಿಂಬೆಯ ಕಡ್ಡಿಯನ್ನು ತಗೊಂಡು ಬಂದು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಒಂದು 108 ಬಾರಿ, ಅಥವಾ ನೀವು ತಾಯಂದ್ರೆ ಏನಿರ್ತೀರ ಅವರು ದೇವ್ರ ಹತ್ರ ಇಟ್ಟು ಅದನ್ನು ಒಂದು ಜೇನುತುಪ್ಪದಲ್ಲಿ ಅದ್ದಿ ಅದನ್ನು ಒಂದು ಪೆನ್ ರೀತಿ ಮಾಡ್ಕೊಳ್ಳಿ. ಅದನ್ನು ಆ ದಾಳಿಂಬೆ ಕಡ್ಡಿಯನ್ನು ಮಗುವಿನ ಒಂದು ನಾಲಿಗೆ ಮೇಲೆ ಒಂದು ಓಂ ಐಂ ಅನ್ನೋದನ್ನ ಒಂದು ಬರೀರಿ. ನಾನಿಲ್ಲಿ ಒಂದು ಬೀಜಾಕ್ಷರವನ್ನು ತೋರಿಸ್ತೀನಿ. ಅದು ಸರಸ್ವತಿ ಬೀಜಾಕ್ಷರ ಓಂ ಐಂ ಅನ್ನೋದನ್ನ ಮಗು ನಾಲಿಗೆ ಮೇಲೆ ಅದನ್ನು ಬರೀರಿ. ವಸಂತ ಪಂಚಮಿ ಬುಧವಾರ ಫೆಬ್ರವರಿ 14 ಮುಹೂರ್ತ 7 ಗಂಟೆ ಬೆಳಗ್ಗೆಯಿಂದ ಒಂದು 12:35 ಸಮಯ ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಆ ಬೆಳಗ್ಗೆ ಏನು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ದೇವರ ಮುಂದೆ ಇಟ್ಟು ದೇವರ ಪೂಜೆ ಎಲ್ಲ ಮಾಡಾದಮೇಲೆ ನಂತರ ನೀವು ಆ ಒಂದು ಬಟ್ಟಲು ಅಥವಾ ಏನು ಜೇನುತುಪ್ಪ ಇಟ್ಟಿರ್ತೀರ ದಾಳಿಂಬೆ ಕಡ್ಡಿಯಲ್ಲಿ ಅದ್ದಿ ಅದನ್ನು ನಿಮ್ಮ ಕೈಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿ. ಫಸ್ಟ್ ಗಣೇಶನಿಗೆ ಸಂಕಲ್ಪ ಮಾಡಿ, ನಂತರ ನಿಮ್ಮ ಕುಲದೇವರಿಗೆ ಸಂಕಲ್ಪ ಮಾಡಿ, ಅದಾದಮೇಲೆ ಒಂದು ಸರಸ್ವತಿಗೆ ಒಂದು ಪೂಜೆಯನ್ನು ಮಕ್ಕಳ ಕೈಲೂ ಮಾಡಿಸಿ ನೀವು ಕೂಡ ಮಾಡಿ. ನೀವು ಅಂದರೆ ತಾಯಂದಿರೇನಿರ್ತೀರ ಅವರು ನಿಮ್ಮ ಕೈಯಲ್ಲಿ ಆ ಬಟ್ಟಲನ್ನು ಇಟ್ಕೊಂಡು 108 ಬಾರಿ ಓಂ ಐಂ ನಮಃ ಅಂತ ಹೇಳಿ ಮಂತ್ರವನ್ನು ಸರಸ್ವತಿ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ, ನಂತರ ಆ ಕಡ್ಡಿಯಿಂದ ನಿಮ್ಮ ಮಗುವಿನ ನಾಲಿಗೆ ಮೇಲೆ ಈ ಸಮಯದಲ್ಲಿ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 12:30 ಒಳಗಡೆ ಯಾವಾಗಾದರೂ ಸರಿ ಈ ಸಮಯದಲ್ಲಿ ನೀವು ಮಗುವಿನ ನಾಲಿಗೆ ಮೇಲೆ ಓಂ ಐಂ ಅಂತ ಬರಿಬೇಕು. ಸಂಕಲ್ಪ ಇಲ್ಲದೆ ದಯವಿಟ್ಟು ನೀವೇನೇ ಮಾಡಿದ್ರೂ ಫಲಿಸಲ್ಲ. ಹಾಗಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಕಷ್ಟ ಏನಿಲ್ಲ, ಮಂತ್ರಗಳು ತೀರಾ ಏನು ಹೇಳಬೇಕಾಗಿಲ್ಲ. ನೀವು ಬರೀ ಒಂದು ಪ್ರಾರ್ಥನೆ ಮಾಡಿ, ನನ್ನ ಮಗುಗೋಸ್ಕರ ನಾನಿವತ್ತು ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ, ನನ್ನ ಮಗುಗೆ ಈ ರೀತಿ ಮಾಡ್ತಿದ್ದೀನಿ, ಇವತ್ತಿನಿಂದ ನಾನು ಪ್ರತಿದಿನ ಒಂದು 11 ಬಾರಿ, ಆ ಮೊದಲನೇ ದಿನ ನೀವು ಬಟ್ಲಿಟ್ಕೊಂಡು 108 ಬಾರಿ ಹೇಳಬೇಕು. ಅದಾದ ಮೇಲೆ ಒಂದು ಪ್ರತಿದಿನ ಮಗುವಿನ ಕೈಲಿ ಒಂದು 11 ಬಾರಿ ಓಂ ಐಂ ನಮಃ ಇಷ್ಟೇ ಮಂತ್ರ, ಇದನ್ನು ನೀವು ಪಠಣೆ ಮಾಡೋಕ್ಕೆ ಹೇಳಬೇಕು. ಬೆಳಗ್ಗೆ ಆದರೂ ಸರಿ ಅಥವಾ ಸಂಜೆ ಆದರೂ ಸರಿ ಓಂ ಐಂ ನಮಃ ಅಂತ ನೀವು ಮಗುವಿನ ಕೈಲೂ ಹೇಳಿಸ್ಬೋದು. ಒಂದು 2 ವರ್ಷದ ಮಗು ಕೂಡ ಈ ಮಂತ್ರವನ್ನು ಹೇಳ್ಬೋದು. ಇದನ್ನು ತಪ್ಪದೆ ಹೇಳಿಸಿ. ಹಾಗೆ ಈ ಓದಕ್ಕೆ ಕೂತ್ಕೊಳ್ಳೋಂತಹ ಮಕ್ಕಳ ಕೈಲಿ ಈ ಮಂತ್ರವನ್ನು ಪಠಣೆ ಮಾಡಿಸಿ ಓದಕ್ಕೆ ಕೂರಿಸಿ. ಇದು ಸರಸ್ವತಿ ಬೀಜಾಕ್ಷರ ಮಂತ್ರವಾಗಿದೆ. ಹಾಗಾಗಿ ತುಂಬ ಮಕ್ಕಳಿಗೆ ಒಂದು ಏಕಾಗ್ರತೆ ಬರುತ್ತೆ ಮತ್ತು ಓದೋನಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸುತ್ತದೆ. ಹಾಗೆ ಮಗುವಿನ ಅಂದರೆ ತೊದಲು ನುಡಿ ಯಾರಿರುತ್ತೆ, ಮಾತು ಸ್ಪಷ್ಟವಾಗಿ ಬರ್ತಾರಲ್ಲ
ಅಂಥ ಮಕ್ಕಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಇದನ್ನು ಮಾಡಿ ನೋಡಿ. ಹಾಗೆ ಒಂದು ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಅವತ್ತು ಮಗುವಿನ ಕೈಲಿ ಒಂದು ಪುಟ್ಟ ಮಕ್ಕಳಿಗೆ ಒಂದು ಪೆನ್ಸಿಲ್ ದಾನ ಆಗಿರ್ಬೋದು, ಈ ರೀತಿ ಒಂದು ಮಾಡಿಸಿ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ. ಧನ್ಯವಾದಗಳು.